ನಮಸ್ಕಾರ ವೀಕ್ಷಕರೇ, ಜಗನ್ನಾಥನ ಮತ್ತೊಂದು ಮಹಿಮೆಯ ಪುಟ್ಟ ಕತೆ ಇಲ್ಲಿದೆ. ಪ್ರತಿ ವರ್ಷ ಒಬ್ಬ ಮುಸ್ಲಿಂ ಪುರಿ ಜಗನ್ನಾಥನ ಮನೆ ಮುಂದೆ ನಿಲ್ಲುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? ಪುರಿಯಲ್ಲಿ ಸಾಲ್ವೇಗ್ ಎಂಬ ಮುಸ್ಲಿಂ ವ್ಯಕ್ತಿ ವಾಸಿಸುತ್ತಾನೆ. ಒಂದು ದಿನ ಸಾಲ್ವೇಗ್ ಜಗಳದಲ್ಲಿ ಸಾಯುತ್ತಾನೆ. ಇನ್ನೂ ಬದುಕುವುದಿಲ್ಲ ಎನ್ನುತ್ತಾರೆ ವೈದ್ಯರು. ಆದರೆ ಅವನ ತಾಯಿ ತನ್ನ ಹೃದಯದಲ್ಲಿ ಜಗನ್ನಾಥನನ್ನು ಪ್ರಾರ್ಥಿಸುತ್ತಾಳೆ ಮತ್ತು ಸಾಲ್ವೇಗ್ನನ್ನು ಜಗನ್ನಾಥನ ದೇವಾಲಯಕ್ಕೆ ಕರೆದೊಯ್ಯುತ್ತಾಳೆ. ಆದರೆ ಮುಸಲ್ಮಾನರಾಗುವುದರಿಂದ ಅವಮಾನಿಸಿ, ಒಳಗೆ ಬಿಡದೆ ಓಡಿಸಿ, ನೋಯಿಸಿಕೊಂಡು ಬೃಂದಾವನಕ್ಕೆ ಹೋಗುತ್ತಾರೆ. ಅಲ್ಲಿ ಪ್ರತಿದಿನ ಪ್ರತಿಕ್ಷಣವೂ ಶ್ರೀಕೃಷ್ಣನ ನಾಮಜಪ ಮಾಡುತ್ತಾರೆ. ಒಂದು ದಿನ ಜಗನ್ನಾಥನಿಗೆ ಬುದ್ಧಿ ಬಂದು, ನೀವು ಖಂಡಿತವಾಗಿ ಜಗನ್ನಾಥನ ರಥಯಾತ್ರೆಗೆ ಬರಬೇಕು. ರಥಯಾತ್ರೆಯ ದಿನ ಬಂದಿದೆ. ಇವರು ಪುರಿಯಲ್ಲಿ ಜಗನ್ನಾಥನನ್ನು ಭೇಟಿಯಾಗಲು ಹೋಗುತ್ತಾರೆ. ದಾರಿ ಮಧ್ಯದಲ್ಲಿ ಸಾಲ್ವೇಗನ ಆರೋಗ್ಯ ಹದಗೆಡುತ್ತದೆ. ಅದರಿಂದಾಗಿ ರಥಯಾತ್ರೆಗೆ ಬರಲು ಸಾಧ್ಯವಾಗುವುದಿಲ್ಲ. ಅವರ ಸಂಕಟವನ್ನು ಸಹಿಸಲಾಗದ ಜಗನ್ನಾಥ ದುಃಖಿತನಾಗುತ್ತಾನೆ. ರಥಯಾತ್ರೆಗೆ ಬಂದವರು ಸಾಲ್ವೇಗ್ ಅವರ ಮನೆ ಮುಂದೆ ನಡೆಯುತ್ತಿರುವುದನ್ನು ಕಂಡು ಆಶ್ಚರ್ಯಪಡುತ್ತಾರೆ. ಎಷ್ಟೇ ಜನ ತಳ್ಳಿದರೂ ಎಳೆದರೂ ಸಾಲ್ವೇಗನ ಮನೆಯಿಂದ ರಥ ಕದಲುವುದಿಲ್ಲ. ಸಾಲ್ವೇಗ್ ಬಂದ ನಂತರ ರಥ ಮತ್ತೆ ಚಲಿಸುತ್ತದೆ. ಅಂತೆಯೇ ಅವನಿಗಿರುವ ಗಾಯಗಳೆಲ್ಲ ವಾಸಿಯಾದವು. ಈಗಲೂ ಪ್ರತಿ ವರ್ಷ ಸಾಲ್ವೇಗನ ಮನೆ ಮುಂದೆ ಈ ರಥ ನಿಲ್ಲುತ್ತದೆ. ಧನ್ಯವಾದಗಳು.